ಈಗ ಬಕ್ರೀದ್ ಹಬ್ಬ ಬರ್ತಾ ಇದೆ. ಅವತ್ತು ನಾನು ಒಂದು ಮದುವೆ ಮಾಡಿಕೊಳ್ತೇನೆ ಎಲ್ಲ ಮುಸಲ್ಮಾನ ಬಾಂಧವರಲ್ಲಿ. ನನ್ನ ಅನೇಕ ಆತ್ಮೀಯ ಪ್ರೀತಿಯ ಮುಸಲ್ಮಾನ ಬಾಂಧವರಲ್ಲಿ ನಾನು ಕೈ ಮುಗಿ ಕೇಳ್ಕೊಳ್ತೇನೆ, ಈ ಗೋಮಾತೆಯನ್ನು ಹತ್ಯೆ ಮಾಡೋದನ್ನು ಕೈಬಿಡಿ, ಅದನ್ನು ಕೂಡಲೇ ನಿಲ್ಲಿಸಿ. ಅದನ್ನು ಗೋಮಾತೆ ನಮಗೆ ಹಾಲು ಕೊಡ್ತಕ್ಕಂಥ ಮಾತೆ. ನಾವು ಚಿಕ್ಕದಾಗ ತಾಯಿ ನಮಗೆ ಹಾಲು ಕೊಟ್ಟರೆ ದೊಡ್ಡವರಾದ ನಂತರ ಸಾಯೋವರೆಗೂ ನಮಗೆ ಹಾಲು ಕೊಡ್ತಕ್ಕಂಥ ಮಾತೆ ಗೋಮಾತೆ. ಈಗ ಹಾಲು ಕೊಡ್ತಕ್ಕಂಥವ್ರ ನಾವು ತಾಯಿ ಮಾತೆ ಅಂತ ನಾವು ಪೂಜೆ ಮಾಡ್ತೇವೆ. ಅಂಥ ಒಂದು ನಮ್ಮ ಗೋಮಾತೆಯನ್ನು ಹೊಡೆದು ತಿನ್ನೋದು ಎಷ್ಟು ಸರಿ ಅಂತ ಪ್ರಶ್ನೆ ಹಾಕ್ತೇನೆ ನಾನು. ಅದಕ್ಕೆ ದಯವಿಟ್ಟು ಬಾಂಧವರು ಈ ಗೋಮಾತೆಯನ್ನು ಎತ್ತುಗಳನ್ನು ಕಡಿಬೇಡ್ರಿ, ಅವನ್ನ ಕೊಲ್ಲಬೇಡ್ರಿ, ಅವನ್ನ ಆಹಾರವನ್ನಾಗಿ ಬಳಸಬೇಡಿ. ಆಹಾರಕ್ಕಾಗಿ ಬೇರೆ ಪ್ರಾಣಿ ನಮಗೆ ಪ್ರಕೃತಿ ಕೊಟ್ಟಿದೆ, ಟಗರು ಕುರಿ ಅಂತ ಕೊಟ್ಟಿವಿ, ಕೋಳಿ ಹುಂಜೆ ಅಂತ ಕೊಟ್ಟಿವಿ, ಅವು ಬೇಗ ಬಳಕೆ ಮಾಡ್ಕೊಳ್ಳಿ, ಪ್ರಕೃತಿ ಕೊಟ್ಟಿದೆ. ಆದರೆ ಗೋಮಾತೆನ ಯಾಕೆ ಬೇಕು? ನಮ್ಮ ಭಾವನೆಗಳನ್ನು ನೀವು ಯಾಕೆ ಕನಕ್ತೀರಿ? ಅದಕ್ಕೆ ದಯವಿಟ್ಟು ನಾನು ಕೈ ಮುಗಿದು ಮನವಿ ಮಾಡಿಕೊಳ್ತೇನೆ, ಗೋಮಾತೆಯನ್ನು ವಧ ಮಾಡಬೇಡಿರಿ. ತಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳಿ. ಯಾಕಂದರೆ ಎಷ್ಟು ಗೋಮಾತೆ ನಾವು ಬಸವಣ್ಣ, ಬಸವೇಶ್ವರ, ನಂದಿ, ಕಾಮಧೇನು ಅಂತ ಪೂಜೆ ಮಾಡ್ತೇವೆ. ನಾವು ಬಸವೇಶ್ವರ ಅಂತ ದೇವಸ್ಥಾನ ಕಟ್ಟಿ ನಾವು ಪೂಜೆ ಮಾಡ್ತೇವೆ. ಈಶ್ವರ ದೇವರ ಮುಂದೆ ನಂದಿ ಇರ್ತಾನೆ, ಆ ನಂದಿನ ಪೂಜೆ ಮಾಡ್ತೇವೆ. ಈಶ್ವರನ ವಾಹನ ನಂದಿ, ಆ ನಂದಿ ನಮಗೆ ಗೋಮಾತೆ. ಹೀಗೆ ನಮಗೆ ಪೂಜನೀಯವಾದಂಥ ಈ ಗೋಮಾತೆಯನ್ನು ಯಾರೂ ಸಹಿತವಾಗಿ ಮಾಂಸಾಹಾರಕ್ಕಾಗಿ ಅದನ್ನು ಬಳಸಬೇಡಿ ಅಂತ ನಾನು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ. ಎಲ್ಲ ಬಾಂಧವರಲ್ಲಿ ಮನವಿ ಮಾಡಿಕೊಳ್ತೇನೆ.